ಒಂದಲ್ಲ ಎರಡಲ್ಲ 39 ವರ್ಷಗಳ ಜುಗಲ್ಬಂದಿ ದೇವೇಗೌಡ ಡಿಕೆಶಿ ಕುಟುಂಬಗಳ ಜಿದ್ದಾಜಿದ್ದಿ ಗ್ರಾಮಾಂತರದಲ್ಲಿ ಅಳಿಯನೋ ತಮ್ಮನೋ ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ದೇವೇಗೌಡ ವರ್ಸಸ್ ಡಿಕೆ ನಾನು ನಾಗೇಂದ್ರ ಬಾಬು ಇಡೀ ರಾಜ್ಯದಲ್ಲೇ ಅತಿ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಯಾವುದು ಅನೇಕ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ ಕಂಡು ಬಂದರೂ ಇಲ್ಲಿ ನಿಜಕ್ಕೂ ಮೈ ನವಿರೇಳುವಂತೆ ಮಾಡಿರೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಡಿಕೆ ಶಿವಕುಮಾರ್ ಸೋದರ ಹಾಲಿ ಸಂಸದ ಡಿಕೆ ಸುರೇಶ್ ವಿರುದ್ಧ ಅಖಾಡಕ್ಕೆ ಇಳಿದಿದ್ದು ದೇವೇಗೌಡ ಅವರ ಅಳಿಯ ಡಾಕ್ಟರ್ CN ಮಂಜುನಾಥ್ ಇದೀಗ ನಾಮಪತ್ರ ಸಲ್ಲಿಸೋ ಮೂಲಕ ಕಹಳೆ ಮೊಳಗಿಸಿದೆ ಕೈಪಡೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಸಂಗ್ರಾಮ. HD ದೇವೇಗೌಡರು ವರ್ಸಸ್ ಡಿಕೆ ಬಿಗ್ ಫೈಟ್. ಹೊಸದೇನಲ್ಲ, ಗೌಡರು ವರ್ಸಸ್ ಡಿಕೆ ಕುಟುಂಬ ಯುದ್ಧ. ಗೌಡ್ರು ಡಿಕೆ ಕದನಕ್ಕಿದೆ 39 ವರ್ಷಗಳ ಇತಿಹಾಸ. 1985ರಲ್ಲಿ ಸಾತನೂರಿನಲ್ಲಿ ಆರಂಭವಾದ ಕದನ. ಈವರೆಗೂ 2 ಕುಟುಂಬಗಳ ಮಧ್ಯೆ 5 ವಾರ್. ಈಗ ಡಾಕ್ಟರ್ ಮಂಜುನಾಥ್ ಡಿಕೆ ಸುರೇಶ್ 6ನೇ ಸಮರ. ಪ್ರತಿ ಚುನಾವಣೆಯಲ್ಲೂ ಇಬ್ಬರ ಮಧ್ಯೆ ನಾನಾ ನೀನ. ಡಿಕೆ ಸೋದರನ ವಿರುದ್ಧ ತೊಡೆ ತಟ್ಟಿದ ಗೌಡರ ಅಳಿಯ. ಮತ್ತೆ ಈಗ ಬೆಂಗಳೂರು ಗ್ರಾಮಾಂತರ ಕುರುಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಕುರುಕ್ಷೇತ್ರವೀಗ ಮತ್ತೊಮ್ಮೆ ಸಾಕ್ಷಿಯಾಗುತ್ತಿರುವುದು ಘಟಾನುಘಟಿಗಳ ದೊಡ್ಡ ಸಂಗ್ರಾಮಕ್ಕೆ. ಒಂದು ಕಡೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ಅಳಿಯ, ಮತ್ತೊಂದು ಕಡೆ ರಾಜ್ಯದ ಹಾಲಿ ಉಪಮುಖ್ಯಮಂತ್ರಿಗಳ ಕಾಸಾ ಸೋದರ. ಹಬ್ಬ ಒಂದಕ್ಕಿಂತ ಒಂದು ಮದಗಜ, ಒಬ್ಬರಿಗಿಂತ ಮತ್ತೊಬ್ಬರು ಘಟ. ಹೌದು, ರಾಜ್ಯದಲ್ಲೇ ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಅಂದ್ರೆ ನಿಸ್ಸಂಶಯವಾಗಿ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕನಕಪುರ ಹೆಬ್ಬಂಡೆ ಡಿಕೆ ಶಿವಕುಮಾರ್ ಸೋದರ ಸತತ 3 ಸಲ ಸಂಸದರಾಗಿ ಆಯ್ಕೆಯಾಗಿರೋ ಸೋಲಿಲ್ಲದ ಸರದಾರ ಡಿಕೆ ಸುರೇಶ್. ಇನ್ನೊಂದು ತುದಿಯಲ್ಲಿ ಜೆಡಿಎಸ್ ಬೆಂಬಲದೊಂದಿಗೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕೆ ಧುಮುಕೋಕೆ ಸಜ್ಜಾಗಿ ನಿಂತಿದ್ದು ಖ್ಯಾತ ಹೃದಯ ತಜ್ಞ ಜಯದೇವ ಹೃದ್ರೋಗ ಕೇಂದ್ರದ ಮಾಜಿ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್. ಒಬ್ಬರು ನುರಿತ ರಾಜಕಾರಣಿ, ಜನಸೇವೆಯಲ್ಲಿ ಸದಾ ಮುಂದೆ, ಮತ್ತೊಬ್ಬರು ಬಡ ರೋಗಿಗಳ ಪಾಲಿನ ಆಪತ್ ಬಾಂಧವ, ಬಡ ಜನರಿಗೆ ಸದಾ ಸ್ಪಂದಿಸೋ ಹೃದಯವಂತ. ವೈದ್ಯಕೀಯ ಕ್ಷೇತ್ರದ ಸೇವೆಯಲ್ಲಿ ಮುಂಚೂಣಿಯಲ್ಲಿರೋ ವೈದ್ಯ ಧನ್ವಂತರಿ ಡಾಕ್ಟರ್ CN ಮಂಜುನಾಥ್. ಇಂತಿಪ್ಪ ಹೈ ವೋಲ್ಟೇಜ್ ಫೈಟ್ ಕಾಣೋಕೆ ಅಣಿಯಾದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಚುನಾವಣೆ ಅಧಿಸೂಚನೆ ಪ್ರಕಟಗೊಂಡ ಬೆನ್ನಲ್ಲೇ ಮೊದಲ ದಿನವೇ ನಾಮಿನೇಷನ್ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್. ಇಲ್ಲಿ ಒಂದು ಅಂಶ ಗಮನಿಸಬೇಕು. ಇಡೀ ಕಾಂಗ್ರೆಸ್ನ 28 ಅಭ್ಯರ್ಥಿಗಳ ನಾಮಪತ್ರಗಳನ್ನು ವಿತರಿಸುವ ಹೊಣೆ ಹೊತ್ತ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಕೆ ಶಿವಕುಮಾರ್ ಇಲ್ಲಿ ಮೊದಲ ಬಿ ಫಾರಂ ಕೊಟ್ಟಿದ್ದು ಸೋದರ ಡಿಕೆ ಸುರೇಶ್ಗೆ. ನಮ್ಮ ಸರ್ಕಾರ ಬಂದ ಮೇಲೆ ಯಾವ ರೀತಿಯಾದಂಥ ಯೋಜನೆಗಳನ್ನು ಈ ಜಿಲ್ಲೆಗೆ, ಈ ಕ್ಷೇತ್ರಕ್ಕೆ ರೂಪಿಸಿದ್ದೇವೆ, ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾನು ಮತ ಕೇಳ್ತೇನೆ. ಬೇರೆಯವರು ಬೇರೆ ರೀತಿ ಕೇಳ್ಬೋದು. ನಾನು ಚುನಾವಣಾ ರೀತಿಯಲ್ಲೇ ನೋಡ್ತಾ ಇದ್ದೀನಿ. ನನಗೆ ಒಂದು ಹೇಳಬೇಕು ಅಂದರೆ BJPಯವರು ಯಾರೂ ಕೂಡ ವ್ಯಕ್ತಿಗತವಾಗಿ ಓಟ್ ಕೇಳೋದಿಲ್ಲ, ಆದರೆ ನಾನು ವ್ಯಕ್ತಿಗತವಾಗಿ ಓಟ್ ಕೇಳ್ತೀನಿ. ಮನೆಯಲ್ಲಿನ ದೇವರ ಮನೆ ಎದುರು ಸೋದರ ಡಿಕೆ ಸುರೇಶ್ಗೆ ಟಿಕೆಟ್ ಕೊಟ್ಟರು ಡಿಕೆ ಶಿವಕುಮಾರ್. ಇದೇ ಸಂದರ್ಭ ಅಣ್ಣ ಅತ್ತಿಗೆ ಆಶೀರ್ವಾದ ಪಡೆಯುವ ಮೂಲಕ ರಣರಂಗಕ್ಕೆ ಎಂಟ್ರಿ ಕೊಟ್ಟರು ಡಿಕೆ ಸುರೇಶ್. ಇಷ್ಟು ಮಾತ್ರವಲ್ಲ, ಇಲ್ಲಿ ಬಿ ಫಾರಂಗಳನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸುವ ಮುನ್ನ ಡಿಕೆಶಿ ನಡೆಸಿದ್ದು ಮನ ದೇವರುಗಳ ಟೆಂಪಲ್ ರನ್. ಕೆಂಕೇರಮ್ಮ, ಕಬ್ಬಾಳಮ್ಮ, ರಾಮನಗರ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದ ಬಳಿಕವೇ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದು.
ಇನ್ನು ಎಲೆಕ್ಷನ್ ನಾಮಪತ್ರ ಸಲ್ಲಿಕೆ ಅಂದ್ರೆ ಅದೊಂಥರ ಬಲ ಪ್ರದರ್ಶನ. ಚುನಾವಣೆಗೆ ಟೇಕ್ ಆಫ್ ಆಗೋದೇ ಈ ಸಂದರ್ಭದಲ್ಲಿ. ಹೀಗಿರುವಾಗ ಮೊದಲಿಂದಾನು ಶಕ್ತಿ ರಾಜಕಾರಣಕ್ಕೆ ಒತ್ತು ಕೊಡುತ್ತಾ ಬಂದಿರೋ ಡಿಕೆ ಬ್ರದರ್ಸ್ ನಾಮಪತ್ರ ಸಲ್ಲಿಸುವಾಗ ಸುಮ್ಮನೆ ಹಾಗೆ ಹೋಗಿ ಚುನಾವಣಾಧಿಕಾರಿಗೆ ಸಲ್ಲಿಸಿ ಬಿಡುತ್ತಾರಾ? ನೋ ವೇ. ಹಾಗೆ ನಾಮಪತ್ರ ಸಲ್ಲಿಸುವಾಗ ಇಲ್ಲಿ ಕಂಡು ಬಂದಿದ್ದು ಬೆಂಬಲಿಗರ ಮಹಾಪೂರ. ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ರಾಜ್ಯಕ್ಕೆ ಮೊಟ್ಟ ಮೊದಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಡಿಕೆ ಸುರೇಶ್. ಹಾಗೆಯೇ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ಖುದ್ದು ಹಾಜರಿದ್ದದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೊಳಗಿದ್ದು ರಣಕಹಳೆ. ಎದುರಾಳಿ ಪಡೆಗೆ ಪಂಥ ಆಹ್ವಾನ. ಯುದ್ಧ ಅಂದಮೇಲೆ ಶತ್ರು ಸೇನೆಯನ್ನ ಕೆಣಕದೆ ಇರಲಾದೀತೆ, ತೋಳ್ತಟ್ಟದೆ ಇರೋಕ್ಕಾಗುತ್ತಾ? ಹಾಗೆಯೇ ಡಿಕೆ ಬ್ರದರ್ಸ್ ಇಲ್ಲಿ ಕಾಲು ಕೆರೆದಿದ್ದು ಜೆಡಿಎಸ್ ಅಧಿನಾಯಕರ ವಿರುದ್ಧ. ಅದರಲ್ಲೂ ಆವೇಶಭರಿತರಾಗಿ ಶತ್ರು ಪಡೆಯ ಮೇಲೆ ವಾಕ್ ಪ್ರಹಾರ ನಡೆಸಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಡಿಕೆ ಸುರೇಶ್ ಅವರು ಕೊರೋನಾ ಇದ್ದಾಗ ಪ್ರತಿ ಕುಟುಂಬಕ್ಕೂ ಔಷಧಿ ಕೊಡ್ಸಿದ್ರ ಇಲ್ವಾ? ಊಟ ಕೊಡ್ಸಿದ್ರ ಇಲ್ವಾ? ಆಹಾರ ಕಿಟ್ ಬಂತ ಇಲ್ವಾ? ತರಕಾರಿ ಬಂತ ಇಲ್ವಾ? ಅಲ್ಲ ರೀ, ಒಬ್ಬ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅಂತ ಸೆಂಟ್ರಲ್ ಮಿನಿಸ್ಟರ್, ಅವರ ಹೆಣನ ತೆಗೆದುಕೊಂಡು ಬಂದು ಅವ್ರ ಊರು ಕೊಡಕ್ ಆಗ್ಲಿಲ್ಲ. ಒಂದು ಫ್ಲೈಟ್ ಅನ್ನು ತೆಗೆದುಕೊಂಡು ಕೊಡಕ್ ಆಗ್ಲಿಲ್ಲ. ಅಲ್ಲೇ JCB ಡೆಲ್ಲಿಲಿ ತಳ್ಳಿಬಿಟ್ರು. ಎಷ್ಟೋ ಕಡೆ ಹೆಣ ಮುಟ್ಟಕ್ಕಾಗದೆ ತಪ್ಪಿದ್ರು. ಆದ್ರೆ ಡಿಕೆ ಸುರೇಶ್ ನಿಮ್ಮ ಹಾಸ್ಪಿಟ್ಲ್ಗೆ ಹೋಗಿ PPE ಕಿಟ್ ಹಾಕಿ ಎಲ್ಲರಿಗೂ ಮನೆ ಮಾಡಿಸಿ ಹೆಣನ ಎತ್ಕೊಂಡೋಗಿ ಕನಕಪುರದಲ್ಲಿ ರವಿ ಅವರು ಸುಟ್ಟದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಇಲ್ಲಿ ಕಳೆದ 10ಕ್ಕೂ ಹೆಚ್ಚು ವರ್ಷಗಳಿಂದ ಸಂಸದರಾಗಿರೋ ಸೋದರ ಡಿಕೆ ಸುರೇಶ್ ಇಲ್ಲಿ ಅಭಿವೃದ್ಧಿ ಹೊಳೆಯನ್ನೇ ಹರಿಸಿದ ಬಗ್ಗೆ ಹೇಳಿದ ಡಿಕೆಶಿ ಆ ನಂತರ ಕೋವಿಡ್ ಸಂದರ್ಭದಲ್ಲಿ ಸಲ್ಲಿಸಿದ ಜನಸೇವೆ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಧ್ವನಿ ಎತ್ತುತ್ತಲೇ ಆಗ ಸಂಸದ, ಶಾಸಕ ಹೀಗೆ ವಿವಿಧ ಹೊಣೆಗಳನ್ನ ಹೊತ್ತಿದ್ರು ಕೋವಿಡ್ ವೇಳೆ ಜನಸೇವೆಗಾಗಿ. ಯಾರಿಗಿದೆ ಹೃದಯವಂತಿಕೆ? ಯಾರಿಗಿದೆ ಮಾನವೀಯತೆ? ಯಾರಿಗಿದೆ ಮಾನವೀಯತೆ? ಕುಮಾರಣ್ಣ ಎಲ್ಲೋಗಿದೆ? ನಿನ್ನ ಅಭ್ಯರ್ಥಿ ಎಲ್ಲೋಗಿದ್ದ? ನಿನ್ನ ಕುಟುಂಬ ಎಲ್ಲೋಗಿತ್ತು? ಇದಕ್ಕೆ ನೀವು ಮೊದಲು ಉತ್ತರ ಕೊಡಬೇಕು. ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು. ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ, ನೀ ಸಹಾಯ ಮಾಡಕ್ಕಾಗ, ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಹಾಸ್ಪಿಟಲ್ ನಿಂತಿದೆ, ಯಾರು ಕಟ್ಸಿದ್ರು? ಸಿದ್ದರಾಮಯ್ಯ ಸರ್ಕಾರದಲ್ಲಿ DK ಶಿವಕುಮಾರ್ ಹಾಸ್ಪಿಟಲ್ ಕಟ್ಸಿದ್ರು. ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡುದು? ಅಲ್ಲಿ ನಮ್ಮ ಪ್ರಭುಗಳು ಮಾತಾಡ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ, ಅಧಿಕಾರ ಇಲ್ಲ ಏನ್ರಿ ಮಾಡ್ತಿದ್ದೀವೋ? ಇಷ್ಟು ಮಾತ್ರವಲ್ಲ, ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಜೊತೆಗೆ ಜನಸೇವೆ ಮಾಡಿರೋ ಡಿಕೆ ಸುರೇಶ್ರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನ ಗೆಲ್ಲಿಸಲಿದ್ದಾರೆ ಅಂತಲೂ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಡಿಕೆ ಸುರೇಶ್ರನ್ನ ವಿಜಯಶಾಲಿಯನ್ನಾಗಿ ಮಾಡುವಂತೆ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ನಮ್ಮ ಆಶೀರ್ವಾದ ಇರಲಿ. ಸುರೇಶ್ ಅವ್ರನ್ನ ಅತಿ ಹೆಚ್ಚು ಹೋದ ಸಾರಿ 2,30,000 ಹಂತದಿಂದ ಗೆಲ್ಸಿದ್ರಿ. ಈಗ ಕನಿಷ್ಠ ಪಕ್ಷ 3 ಲಕ್ಷ ಅಂತರದಿಂದ ತಾವೆಲ್ಲ ಗೆಲ್ಲಿಸಬೇಕು, ಸಂಸತ್ಗೆ ಕಳಿಸ್ಬೇಕು. ಯಾವ ಮೋದಿ ಅಲೆ ಇಲ್ಲ. ಇದೆಯಾ ಮೋದಿ ಅಲೆ? ಯಾರಲ್ಲೇ ಇರೋದು? 5 ಗ್ಯಾರಂಟಿಗಳ ಅಲೆ, ಕಾಂಗ್ರೆಸ್ ಅಲೆ, ಸುರೇಶ್ ಅಲೆ, ಸಿದ್ದರಾಮಯ್ಯನವರ ಅಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲೆ, ಸೋನಿಯಾ ಗಾಂಧಿ ಅವರ ಅಲೆ. ತಾವೆಲ್ಲ ಸೇರಿ ಹಳ್ಳಿಗೆ ಹೋಗಿ ಈ ಯುದ್ಧ ಮಾಡಿ ನನಗೆ
ಇಡೀ ದೇಶಕ್ಕೆ ಸಂದೇಶ ಕೊಟ್ವಿ. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಡಿಕೆ ಸುರೇಶ್ ಪರ ಪ್ರಚಾರ ಕೈಗೊಂಡ್ರು. ಡಿಕೆ ಸುರೇಶ್ರನ್ನ ಭಾರಿ ಅಂತರದಿಂದ ಗೆಲ್ಲಿಸುವಂತೆ ಮತದಾರರನ್ನ ಸಿಎಂ ಕೋರಿದ್ರು. ಡಿಕೆ ಸುರೇಶ್ ಅವರು 100 ಮತ್ತೊಮ್ಮೆ ಗೆದ್ದೇ ಗೆಲ್ತಾರೆ. ನಾನು ಮುಖ್ಯಮಂತ್ರಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಪ್ರತಿನಿತ್ಯ ನನಗೆ ಇನ್ಫಾರ್ಮೇಶನ್ ಸಿಗ್ತದೆ. ಮೊದಲ ಸಭೆಯಲ್ಲಿ ಡಿಕೆ ತವರಿನಲ್ಲೇ ಆಯೋಜಿಸುವ ಮೂಲಕ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಟಕ್ಕರ್ ಕೊಡೋ ಕಾರ್ಯ ಮಾಡಿದೆ ಕಾಂಗ್ರೆಸ್. ದೇವೇಗೌಡರ ವಿರುದ್ಧದ ಹೋರಾಟ ಇವತ್ತು ನಿನ್ನೆಯದ್ದಲ್ಲ. 1985ರಿಂದಲೂ ಇದೆ ಅಂತ ಡಿಕೆ ಶಿವಕುಮಾರ್ ಬಾರಿಸಿದ್ದು ರಣ ಬೇರೆ. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಅದು ಎಚ್ಡಿ ದೇವೇಗೌಡರ ಕುಟುಂಬದ ವಿರುದ್ಧ ತೊಡೆತೊಟ್ಟುವ ಮೂಲಕ ಕ್ಷೇತ್ರದ ರಣಕಣವನ್ನ ಇನ್ನಷ್ಟು ರೋಚಕವನ್ನಾಗಿಸಿದೆ ಕೈಪಡೆ. ಅಷ್ಟಕ್ಕೂ ಡಿಕೆ ವರ್ಸಸ್ ಗೌಡರ ಕುಟುಂಬಗಳ ನಡುವಿನ ಕದನ ಇವತ್ತು ನೆನ್ನೆದನ್ನಲ್ಲ, ಬದಲಾಗಿ 39 ವರ್ಷಗಳ ಕಾಲದ ಹಿಸ್ಟ್ರಿ ಇದೆ. ಈ ಬಗೆಗಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋಣ. 1985ರಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗಿದ್ದು ಆಗಿನ ಪ್ರಭಾವಿ ಒಕ್ಕಲಿಗ ನಾಯಕ, ಸಚಿವರು ಆಗಿ ಅನುಭವ ಹೊಂದಿದ್ದ ಎಚ್.ಡಿ. ದೇವೇಗೌಡ ಅವರು ಹಾಗೂ ಆಗಿನ ಯುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು. ಆಗ ಆರಂಭವಾದ ಯುದ್ಧ ಇನ್ನೂ ನಿಂತಿಲ್ಲ. ಈ ಸಲ ಬೆಂಗಳೂರು ಗ್ರಾಮಾಂತರದ ಸಮರ 6ನೇಯದ್ದು. ಇದೇ ಮೊದಲಲ್ಲ ಡಿಕೆ ವರ್ಸಸ್ ಗೌಡರ ವಾರ್. ಇಬ್ಬರ ಯುದ್ಧಕ್ಕಿದೆ 39 ವರ್ಷಗಳ ಬಿಗ್ ಹಿಸ್ಟರಿ. ಹಾಗೆ ನೋಡಿದ್ರೆ ಈಗ ದೇವೇಗೌಡರ ಅಳಿಯ ಡಿಕೆ ಶಿವಕುಮಾರ್ ಸೋದರ ಮಧ್ಯೆ ಸಮರ ನಡೆದಿದ್ರೆ ಈ ಎರಡೂ ಕುಟುಂಬಗಳ ನಡುವಿನ ಚುನಾವಣಾ ಹೋರಾಟ ಹೊಸದೇನಲ್ಲ. 1985ರ ಕಾಲಘಟ್ಟಕ್ಕೆ ಅಷ್ಟರಲ್ಲಿ ಪ್ರಭಾವಿ ಸಚಿವ ಜೊತೆಗೆ ಜನತಾ ಪಕ್ಷದ ನಾಯಕರಾಗಿದ್ದ ಎಚ್.ಡಿ. ದೇವೇಗೌಡರು ಸ್ಪರ್ಧೆಗೆ ಹಾಸನ ಜಿಲ್ಲೆಯ ತವರು ನೆಲ ಹೊಳೆನರಸೀಪುರ ಕ್ಷೇತ್ರದ ಜೊತೆ ಆಯ್ದುಕೊಂಡಿದ್ದು ಆಗಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾತನೂರು ವಿಧಾನಸಭಾ ಕ್ಷೇತ್ರ. 1985ರ ವಿಧಾನಸಭಾ ಚುನಾವಣೆಯಲ್ಲಿ ಸಾತನೂರಿನಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಎಚ್.ಡಿ. ದೇವೇಗೌಡರಿಗೆ ಎದುರಾಳಿಯಾಗಿದ್ದು ಆಗಿನ ಯುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಇಬ್ಬರ ಮಧ್ಯೆ ಪ್ರಥಮ ಕದನದಲ್ಲಿ ಆಗ ಗೆದ್ದು ಬಿಗಿದ್ದು ಇದೆ ಎಚ್.ಡಿ. ದೇವೇಗೌಡರು. ಆ ಸಂದರ್ಭದಲ್ಲಿ ಹೊಳೆನರಸೀಪುರ, ಸಾತನೂರು ಎರಡೂ ಕಡೆ ದೇವೇಗೌಡರು ಗೆದ್ದ ಕಾರಣ ಸಾತನೂರಿಗೆ ರಾಜೀನಾಮೆ ಕೊಟ್ಟರು ದೇವೇಗೌಡರು. 1999ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ಎದುರು ಬದುರಾಗಿದ್ದು ಎಚ್.ಡಿ. ದೇವೇಗೌಡರ ಪುತ್ರ ಎಚ್.ಡಿ. ಕುಮಾರಸ್ವಾಮಿ. ಆಗಿನ ಎಲೆಕ್ಷನ್ನಲ್ಲಿ ಕ್ಷೇತ್ರದಾದ್ಯಂತ ಪ್ರಾಬಲ್ಯ ಸಾಧಿಸಿದ್ದ ಡಿಕೆ ಎಚ್.ಡಿ. ಕುಮಾರಸ್ವಾಮಿಯನ್ನ 14,000ಕ್ಕೂ ಅಧಿಕ ಮತಗಳಿಂದ ಪರಾಭವಗೊಳಿಸಿದರು. ತದನಂತರ ದೇವೇಗೌಡರು ಡಿಕೆ ಶಿವಕುಮಾರ್ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದು ಕನಕಪುರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ. 2002ರಲ್ಲಿ ನಡೆದ ಬೈ ಎಲೆಕ್ಷನ್ನಲ್ಲಿ ಇಲ್ಲಿಂದ ಸ್ಪರ್ಧೆಗಿಳಿದ್ರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಗೌಡರ ವಿರುದ್ಧ ಕಾಂಗ್ರೆಸ್ ಅಖಾಡಕ್ಕಿಳಿಸಿದ್ದು ಆಗಿನ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ರನ್ನ. ಇಡೀ ದೇಶದ ಕುತೂಹಲ ಕೆರಳಿಸಿದ್ದ ಈ ಉಪಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದು ಎಚ್.ಡಿ. ದೇವೇಗೌಡರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಡಿಕೆರನ್ನ ದೇವೇಗೌಡರು ಸೋಲಿಸಿದ್ದು 52,000ಕ್ಕೂ ಹೆಚ್ಚು ವೋಟ್ಗಳಿಂದ. ಚುನಾವಣೆಗಳು ಬಂದಾಗ ಅಥವಾ ಬೇರೆ ಬೇರೆ ಆದಾಗ ಒಂದು ಲಾಜಿಕಲ್ ಎಂಡಿಗೆ ತಾರ್ಕಿಕ ಅಂತ್ಯಕ್ಕೆ ಹೋಗುವಂತಹ ಫೈಟನ್ನ ಶಿವಕುಮಾರ್ ಮತ್ತು ದೇವೇಗೌಡರು ಕುಟುಂಬ ನಡೆಸ್ಕೊಂಡು ಹೋಗ್ತಿರುತ್ತೆ. ಇದಕ್ಕೆ ಪರ್ಯಾಯವಾಗಿ ಕುಮಾರಸ್ವಾಮಿನ ಡಿ.ಕೆ. ಶಿವಕುಮಾರ್ ಸೋಲಿಸ್ತಾರೆ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಸೋಲಿಸ್ತಾರೆ. ಹಾಗೇನೆ ಮತ್ತೊಂದ್ಸರಿ ತೇಜಸ್ವಿನಿ ಅವ್ರನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಇಂದ ಅವರು ದೇವೇಗೌಡರನ್ನ ಸೋಲಿಸ್ತಾರೆ. ಹೀಗೆ ಒಂದು ರೀತಿಯಲ್ಲಿ ಹಣಾಹಣಿಯ ಯುದ್ಧ, ರಾಜಕೀಯ ಯುದ್ಧ ಇವರಿಬ್ಬರ ನಡುವೆ ನಡೆಯುತ್ತೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗುವಂತ ಸಂದರ್ಭ ಬಂದಾಗ ದೇವೇಗೌಡರು ಮನೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಆ ಕ್ಷಣಕ್ಕೆ ಪಕ್ಷ ಮತ್ತು ತತ್ವ ಸಿದ್ಧಾಂತದ ಹೆಸರಿನಲ್ಲಿ ಕಾಂಪ್ರಮೈಸ್ ಕೂಡ ಆಗ್ತಾರೆ. ಅದು ತಾತ್ಕಾಲಿಕವಾದಂತಹ ಕಾಂಪ್ರಮೈಸ್. ಆದ್ದರಿಂದ ಇವರ ನಡುವಿನ ಈ ರಾಜಕೀಯ ಸಮರ
ಆ ಕಾಲಘಟ್ಟಕ್ಕೆ ಸ್ವಲ್ಪ ಕದನ ವಿರಾಮ ಅಂತ ಕರಿಬಹುದೇ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ. ಇದು ಒಟ್ಟಾರೆ ಇವರಿಬ್ಬರ ನಡುವಿನ ರಾಜಕೀಯ ಕಾದಾಟದ ಚಿತ್ರಣ. ಇದು ವ್ಯಕ್ತಿಗತವಾಗಿ ಅಥವಾ ಕುಟುಂಬದ ನಡುವಿನ ಕಾದಾಟ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಕಾದಾಟಕ್ಕೆ ಮುಖ್ಯವಾದಂತಹ ಕಾರಣ ಒಂದು ಒಕ್ಕಲಿಗರ ಸಾಮ್ರಾಜ್ಯದ ಹಳೆ ಮೈಸೂರಿನ ಪ್ರಶ್ನಾತೀತ ನಾಯಕ ಆದಂತಹ ದೇವೇಗೌಡರು ತನ್ನ ಮುಂದಿನ ಸಂತತಿಗೆ ನಾಯಕತ್ವ ವರ್ಗಾವಣೆ ಆಗ್ಬೇಕು ಮತ್ತು ಆ ನಾಯಕತ್ವ ತನ್ನ ಕುಟುಂಬದ ಸದಸ್ಯರ ಜೊತೆಗೇ ಇರಬೇಕು ಅಂತ ಬಯಸಿದ್ದರ ಪರಿಣಾಮವಾಗಿ ಇಲ್ಲಿ ಆ ಹಂತಕ್ಕೆ ಕುಮಾರಸ್ವಾಮಿ ಅವರು ಆ ನಾಯಕತ್ವನ ಪಡ್ಕೊಳ್ಳೋದಕ್ಕೆ ಸಜ್ಜಾಗುವ ಹಂತಕ್ಕೆ ಬಂದಾಗ, ಅದೇ ಸಂದರ್ಭದಲ್ಲಿ ರಾಜಕೀಯವಾಗಿ ಆ ಭಾಗದಲ್ಲಿ ಪ್ರಾಬಲ್ಯವನ್ನ ಪಡೆದಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರರು ಕಾಂಗ್ರೆಸ್ನಿಂದ ತನ್ನ ಪ್ರಭಾವವನ್ನ ಒಕ್ಕಲಿಗರ ಪಾಳ್ಯದಲ್ಲಿ ವಿಸ್ತರಿಸಿಕೊಳ್ಳೋದಕ್ಕೆ ಹೋದಾಗ ಈ ಇಬ್ಬರ ನಡುವಿನ ರಾಜಕೀಯ ಸಮರ ಜಾಸ್ತಿ ಆಗಿದೆ. ಇವರಿಬ್ಬರ ರಾಜಕೀಯ ಜಿದ್ದಿಗೆ ಒಕ್ಕಲಿಗರ ಪಾಳೆಪಟ್ಟಲ್ಲಿ ತನ್ನ ಪಾರುಪತ್ಯವನ್ನ ಸ್ಥಾಪನೆ ಮಾಡಬೇಕು ಅನ್ನೋದೇ ಮುಖ್ಯವಾದಂತಹ ಸಂಗತಿ. ಈ ಪಾರುಪತ್ಯವನ್ನ ಯಾಕೆ ಸ್ಥಾಪನೆ ಮಾಡ್ಕೋಬೇಕು ಅಂತ ಶಿವಕುಮಾರ್ ಬಯಸ್ತಾರೆ ಅಂತಂದ್ರೆ, ಈ ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸ್ಕೊಂಡ್ರೆ ಹಳೆ ಮೈಸೂರಿನ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಶಾಲಿ ನಾಯಕನಾಗಿ ನಾನು ಹೊರಹೊಮ್ಮುತ್ತೇನೆ, ಹೆಚ್ಚು ಸ್ಥಾನಗಳನ್ನ ಇಲ್ಲಿ ನಾನು ಗೆದ್ಕೊಂಡ್ರೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅನುಕೂಲ ಆಗುತ್ತೆ, ನನಗೆ ನನ್ನ ರಾಜಕೀಯ ಅಸ್ತಿತ್ವಕ್ಕೆ, ನನ್ನ ಕನಸಿಗೆ ಇದು ಈ ಒಕ್ಕಲಿಗರ ಸಾಮ್ರಾಜ್ಯ ಒಂದು ಬೇಸ್ ಇರುತ್ತೆ ಅನ್ನೋದು ಅವರ ರಾಜಕೀಯ ತಂತ್ರ. ಆದ್ದರಿಂದ ಈ ಒಕ್ಕಲಿಗರ ಸಾಮ್ರಾಜ್ಯಕ್ಕೋಸ್ಕರ ಈ ಎರಡು ಕುಟುಂಬಗಳ ನಡುವಿನ ಜಟಾಪಟಿ ಕೇವಲ ಕುಟುಂಬಗಳ ನಡುವಿನ ಕಾಳಗ ಅಲ್ಲ, ಇದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಡಿ.ಕೆ. ಶಿವಕುಮಾರ್ ಅವರು ಕಣ್ಣಿಟ್ಟ ಕಾರಣ ನಡೆದಿರುವಂತಹ ಒಂದು, ಮತ್ತು ಅದನ್ನ ತಪ್ಪಿಸೋದಕ್ಕೆ ಜೆಡಿಎಸ್ ಪ್ರಯತ್ನವನ್ನ ಪಡ್ತಿರೋದ್ರಿಂದ ದಟ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿದೆಯಲ್ಲ ದೊಡ್ಡ ಯುದ್ಧ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಮಧ್ಯೆ ನಡೀತಿದೆಯಲ್ಲ ರಣರೋಚಕ ಕದನ. ಇದು ದಿಗ್ಗಜರ ನಡುವಿನ ಫಸ್ಟ್ ವಾರ್ ಏನಲ್ಲ, ಬದಲಾಗಿ ಈ ಇಬ್ಬರ ಮಧ್ಯೆ ಇದೇ 39 ವರ್ಷಗಳ ಯುದ್ಧದ ಇತಿಹಾಸ ಇದೆ. ಎಚ್.ಡಿ. ದೇವೇಗೌಡ ಅವರ ಕೋಟೆ ಭೇದಿಸೋಕೆ ಹೊರಟ ಡಿ.ಕೆ. ಶಿವಕುಮಾರ್ ಮೊದಲಲ್ಲಿ ಸೋಲಿನ ಕಹಿ ಉಂಡರೂ ಆ ಬಳಿಕ ತಕ್ಕ ಮಟ್ಟಿಗೆ ಯಶಸ್ವಿಯಾದರು. ಇವರ ನಂತರ ನೇರವಾಗಿ ಡಿ.ಕೆ. ಕಣಕ್ಕಿಳಿಯದೇ ಇದ್ದರೂ ತೇಜಸ್ವಿನಿ ಬಳಿಕ ಸೋದರ ಡಿ.ಕೆ. ಸುರೇಶ್ ಮೂಲಕ ಕತ್ತಿ ಝಳಪಡಿಸಿದ ಡಿ.ಕೆ. ಇಲ್ಲೂ ಕಂಡಿದ್ದಾರೆ ಸಕ್ಸಸ್. ಇದೀಗ 6ನೇ ಯುದ್ಧದಲ್ಲಿ ಡಿ.ಕೆ. ಪ್ರಾಬಲ್ಯವನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಪಣ ತೊಟ್ಟ ಗೌಡರ ಕುಟುಂಬ ರಣರಂಗಕ್ಕೆ ಇಳಿಸಿದ್ದು ಅಳಿಯ ಹೃದಯವಂತ ಡಾಕ್ಟರ್ ಸಿ.ಎನ್. ಮಂಜುನಾಥ್ರನ್ನ. ಇದು ಮಂಜುನಾಥ್ ಡಿ.ಕೆ. ಸುರೇಶ್ ಹೋರಾಟ ಅಲ್ಲ, ಬದಲಾಗಿ ಎರಡು ಕುಟುಂಬಗಳ ಮತ್ತೊಂದು ಪ್ರತಿಷ್ಠೆಯ ಕಣ. ಅಖಾಡ ರಣರೋಚಕ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.